ಇನ್ನು ಸಚಿವ ಸ್ಥಾನ ಸಿಗದೇ ಇದ್ದದಕ್ಕಾಗಿ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕರು. ಬಂಗಾರಪೇಟೆ ನಾರಾಯಣಸ್ವಾಮಿ, ಸುಬ್ಬಾರೆಡ್ಡಿ, ಎಂಸಿ ಸುಧಾಕರ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಇವರೆಲ್ಲ ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ 7 ಶಾಸಕರು 2 ಎಂಎಲ್ಸಿಗಳು ಸಭೆಯನ್ನ ನಡೆಸಿದ್ದಾರೆ. ಅವರ ಬೇಸರ ಅಂತ ಅಂದ್ರೆ ಅದೇ, ಈಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ಭಾಗದ ಕಾಂಗ್ರೆಸ್ ಶಾಸಕರಿಗೆ ಏನೂ ಮನ್ನಣೆ ಸಿಗದೆ ಇರುವಂಥದ್ದು. ಹಿಂದೆ ಯಾರು ಎಂಸಿ ಸುಧಾಕರ್ ಅಟ್ಲೀಸ್ಟ್ ಒಂದು ಸಚಿವಗಿರಿಯನ್ನ ಪಡೆದಿದ್ರು, ಈಗ ಅವರಿಗೂ ಕೈ ತಪ್ಪು ಹೋಗಿದೆ. ಆಯ್ತಪ್ಪ, ಬೇರೆಯವ್ರಿಗೆ ಕೊಡಿ. 5 ಬಾರಿ 6 ಬಾರಿ ಆಯ್ಕೆ ಆದಂಥವ್ರಿದ್ದಾರೆ. ಅವರು ಕೂಡ ಅದನ್ನೇ ಹೇಳಿದ್ರು, ನಾವೆಲ್ಲ ಲಾಬಿ ಮಾಡೋಕೆ ಹೋಗಲ್ಲ, ನಮ್ಮಲ್ಲಿ ಯಾರಿಗಾದ್ರೂ ಒಂದು ಸಚಿವ ಸ್ಥಾನ ಕೊಡಿ ಅಂತ ಹೇಳ್ಕೊಂಡ್ಬಿಟ್ಟು ಒಂದು ನಿಯೋಗ ಮಾಡ್ಕೊಂಡೆಲ್ಲ ಭೇಟಿ ಮಾಡ್ಕೊಂಡು ಬಂದಿದ್ರು. ಮುಖ್ಯಮಂತ್ರಿಗಳನ್ನ ಯಾರ್ಯಾರನ್ನು ಭೇಟಿ ಮಾಡಬೇಕೋ ಅದೆಲ್ಲ ಆಗಿತ್ತು. ಬಟ್ ಒಂದೇ ಒಂದು ಸಚಿವ ಸ್ಥಾನ ನೀಡದೇ ಇರುವಂಥದ್ದು ಇದೆಯಲ್ಲ, ಇದು ಭಾಳ ನಮಗೆ ಅಥವಾ ನಮ್ಮ ಭಾಗಕ್ಕೆ ಮಾಡಿರುವಂಥ ಅನ್ಯಾಯ ಅಂತ ಹೇಳ್ಕೊಂಡು ಟೀಕೆ ಮಾಡಿದ್ದಾರೆ. ಹೈಕಮಾಂಡ್ ಬಂದು ನಮ್ಮನ್ನ ಗೆಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ನಮ್ಮ ಸ್ವಂತ ವರ್ಚಸ್ಸಿನಲ್ಲಿ ಗೆಲ್ಲುವಂಥವ್ರು. ಕರೆಕ್ಟ್. ನಾವು ಮಾಡಿದ ಅನ್ಯಾಯ ಏನು, ಅಪರಾಧ ಏನು? ಶಾಸಕ ಬಂಗಾರಪೇಟೆ ನಾರಾಯಣಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕೇವಲ ಪಾರ್ಟಿ ಮೇಲೆ ಗೆಲ್ಲೋರು ನಾವಲ್ಲ, ನಾವೆಲ್ಲ ಇಲ್ಲಿ ಪಾರ್ಟಿ ನಂಬ್ಕೊಂಡು ಆಡಳಿತ ಮಾಡ್ತಾ ಇರುವಂತವ್ರಲ್ಲ, ಚುನಾವಣೆ ಮಾಡ್ತಾ ಇರುವಂತ. ಹಿಂದೆ ಆದಂತ ಕೆಲ ಘಟನಾವಳಿಗಳನ್ನ ಹೇಳಿದ. ನಮ್ಮ ಪಕ್ಷದ ಗೌರವ ಉಳಿಸಿದ್ದಕ್ಕೆ ನಮ್ಗೆ ಕೊಡ್ತಾ ಇರುವಂತದ್ದು ಇದೇನಾ ಕೊಡುಗೆ ಅಂತೆಲ್ಲ ಅವರು ಟೀಕೆ ಮಾಡಿದ್ದಾರೆ. ಈ 2 ಜಿಲ್ಲೆಗಳಿಗೆ ಇರ್ತಕ್ಕಂಥ 7 ಜನರಲ್ಲಿ ಮಂತ್ರಿ ಪದವಿ ಮಾಡ್ತಕ್ಕಂಥದ್ದು ಯಾರೂ ಸಮರ್ಥರು ಇಲ್ಲವಾ? ಯಾವ ಕಾರಣಕ್ಕಾಗಿ ನೀವು ಕೆಲಸವನ್ನು ಮಾಡಿದ್ರಿ ಅಂತೇಳಿ ಇವತ್ತು ನಾವೆಲ್ಲ ಮುಖಂಡರು ಹೈಕಮಾಂಡನ್ನು ಸಭೆ ಕೇಳ್ತೀವಿ, ಹೈಕಮಾಂಡನ್ನು ಭೇಟಿ ಮಾಡ್ತೀವಿ. ಯಾಕಂದರೆ ನಮ್ಮ ಕ್ಷೇತ್ರಗಳಲ್ಲಿ ಇಲ್ಲಿ ಯಾರಿದ್ದೀರಿ ನಾವೆಲ್ಲ ಕೂಡ ಪಾರ್ಟಿ ಮತ್ತು ಸ್ವಂತ ವರ್ಚಸ್ಸಿನ ಮೇಲೆ ಗೆಲ್ತಕ್ಕಂಥವ್ರು. ನಾವು ಕೇವಲ ಪಾರ್ಟಿ ಟಿಕೆಟ್ ಇಲ್ಲರಲ್ಲ, ನಾವು ಯಾವುದೇ ಪಕ್ಷದ ಗೆಲ್ಲಬಹುದಾಗಿತ್ತು. ಹಿಂದೆ ಕೂಡ ನನಗೆ ನಂಜೇಗೌಡರಿಗೆ ಆಫರ್ ಬಂತು, ನೀವು BJP ಪಾರ್ಟಿಗೆ ಬನ್ನಿ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಆಫರ್ ಬಂತು. ನಾವು ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು 1990ನೇ ಇಸ್ವಿಯಿಂದ 36 ವರ್ಷಗಳ ಕಾಲ ಸಕ್ರಿಯವಾಗಿ ಪುರಸಭಾ ಸದಸ್ಯನಾಗಿ, ಅಧ್ಯಕ್ಷನಾಗಿ, 3 ಬಾರಿ ಶಾಸಕನಾಗಿ ಎಲ್ಲ ಚುನಾವಣೆಗಳನ್ನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ನಾವು ಯಾವತ್ತೂ ಕೂಡ ಪಕ್ಷಕ್ಕೆ ನಾವು ದ್ರೋಹ ಮಾಡಿಲ್ಲ. ಇಂಥ ಸಮಯದಲ್ಲೂ ಕೂಡ ನಾವು ಪಕ್ಷದ ಪರವಾಗಿ ನಿಂತ್ರಿ, ಪಕ್ಷದ ಗೌರವ ಉಳಿಸಿದ್ರಿ. ಅದಕ್ಕೆ ಇವತ್ತು ನಮಗೆ ಸಚಿವ ಸ್ಥಾನ ಕೊಡದೇ ಇರತಕ್ಕಂಥದ್ದು ಕೊಡುಗೆನಾ? ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಕೊಡುಗೆ ಇದೇನಾ? ಹೀಗಾಗಿ ನಾವು ಮುಂದೆ ನಮ್ಮ ಯಾರೂ ಕೂಡ ಏನು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದು ಹೇಳ್ತಿರೋ ಮಾಧ್ಯಮಗಳಲ್ಲಿ, ಹೈಕಮಾಂಡ್ ಬಂದು ನಮ್ಮನ್ನ ಯಾರನ್ನೂ ಗೆಲ್ಸೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕಡೆ ಆ ಸರ್ಕಾರವನ್ನು ಯೂತ್ಸು ಹೀಯಾಳಿಸೋದು ನೋಡಿದ್ರೆ, ನಮ್ಮನ್ನು ಹೀಯಾಳಿಸೋದು ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಭಾಳಷ್ಟು ನೋವಾಗ್ತಾಯಿದೆ. ಇದರಿಂದ ನಾವೆಲ್ಲ ಕೂಡ ಭಾಳ ನೊಂದಿದ್ದೇವೆ. ಇವತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಏನಂತ ಉತ್ತರ ಕೊಡಬೇಕು? ಅವರಿಗೆ ನಾವು ಯಾವ ಕಾರಣಕ್ಕಾಗಿ ನಮಗೆ ಶಾಸಕ ಸಚಿವ ಕೊಡಲಿಲ್ಲ ಅಂತ ಹಿಂಗೆ ಹೇಳ್ಬೇಕು ನಾವು? ಕೆಲವು ಜಿಲ್ಲೆಗಳಿಗೆ 3 ಸ್ಥಾನ ಕೊಟ್ಟಿದ್ದೀರಿ, ಕೆಲವು 2 ಸ್ಥಾನ ಕೊಟ್ಟಿದ್ದೀರಿ, ಭಾಳಷ್ಟು 2 ಕೊಟ್ಟಿದ್ದೀರಿ.